ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ದಿವ್ಯಾ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಈವ್ನಿಂಗಿಂದ ಒಂದು 12:30 1 ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಟಿಫನ್ಗೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದ್ದು. ಟಿಫನ್ ಎಲ್ಲರದು ಆಯಿತು. ನಾನು ಮಾಮೂಲಿ ರೂಟೀನ್ ಬಾದಾಮಿ ತಿಂಡಿ ಟಿಫನ್ ಎಲ್ಲ ಆಯಿತು. ಈಗ ಜಸ್ಟ್ ವಿಷಮ್ಗೆ ಊಟ ಮಾಡಿಸಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ನೆನ್ನೆ ಕೂದಲಿಗೆ ಆಯಿಲ್ ಅಪ್ಲೈ ಮಾಡಿದೆ. ಇವತ್ತು ನೀಟಾಗಿ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಹಾಗಿದ್ದೀನಿ. ಕೂದಲು ಹಾಗೆ ಒಣಗಾಕ್ಬಿಡ್ತೀನಿ, ಹಾಗೆ ಹೊಂದ್ಕೊಂಡುತ್ತೆ. ನಾನೇನು ಹೇರ್ ಡ್ರೈಯರ್ ಏನು ಯೂಸ್ ಮಾಡಲ್ಲ, ಇದ್ರೂ ಕೂಡ ಯೂಸ್ ಮಾಡಲ್ಲ. ನನ್ನ ಹತ್ರ ಹೇರ್ ಡ್ರೈಯರ್ ಇದೆ, ನಾನು ಯೂಸ್ ಮಾಡಲ್ಲ. ಸುಮ್ಮನೆ ತಗೊಂಡಿದ್ದೀನಿ, ಒಂದ್ಸತಿನೂ ನಾನು ಯೂಸೇ ಮಾಡಿಲ್ಲ. ಹಾಗೆ ಇದೆ, ತಗೊಂಡಾಗ ಒಂದ್ಸತಿ ಮಾತ್ರ ಟೆಸ್ಟಿಗೆ ಒಂದ್ಸತಿ ಮಾಡಿದ್ದೆ, ಹಾಗೆ ಇದೆ. ಸ್ಟ್ರೈಟ್ನಿಂಗ್ ಕೂಡ ಅಷ್ಟೇ, ಯಾವುದೇ ಫಂಕ್ಷನ್ಗಾದ್ರೂ ಅಷ್ಟೇ ನಾನು ಸ್ಟ್ರೈಟ್ನಿಂಗು ಕೂಡ ಯೂಸ್ ಮಾಡಲ್ಲ. ಕಡ್ಲಿ ತಗೋಬೇಕು, ಕಡ್ಲೆ ಮಿಷಿನ್ ಇಲ್ಲ. ಈ ಬ್ಲಾಗ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತು ಕನಕನ ಜಯಂತಿ, ಶನಿವಾರ ಹಾಫ್ ಡೇ ಇತ್ತು ಗುಂಡಂಗೆ. ನಿನ್ನೆನೂ ರಜಾ, ಭಾನುವಾರ ಇವತ್ತು ಸೋಮವಾರನೂ ರಜಾ. ಮಕ್ಳಿಗಂತೂ ಸಕ್ಕತ್ತಾಗೆ ರಜಾ ಸಿಕ್ಕಿದೆ. ಅವನಂತೂ ಇರಿಯೋಕ್ಕಾಗಲ್ಲ, ತೀಟೆ ಗುಂಡ. ಆಟ ಆಡ್ಕೊಂಡು ಟಿವಿ ನೋಡ್ಕೊಂಡು ಇರ್ತಾನೆ. ಹಾಗೆ ಹೆಲ್ಪ್ ಕೂಡ ಮಾಡ್ತಾನೆ, ನಮ್ಗೆ ಅಡುಗೆಗೆ ಹೆಲ್ಪ್ ಕೂಡ ಮಾಡ್ಕೊಡ್ತಾನೆ. ಶನಿವಾರ ಹಾಫ್ ಡೇ ಇತ್ತು, ಸ್ಕೂಲು ಮುಗಿಸ್ಕೊಂಡು ಬಂದ. ಶನಿವಾರನೂ ಸಪ್ಪತ್ತು ತೀಟೆ ಗುಂಡ ಅಂತ ಈಗ ಇರಿಯೋಕ್ಕಾಗಲ್ಲ. ಶನಿವಾರ ಹಾಫ್ ಡೇ, ಭಾನುವಾರ ರಜಾ, ಇವತ್ತು ರಜಾ. ಕನಕನ ಜಯಂತಿ ಅಲ್ವಾ, ಅದಕ್ಕೆ ಈ ಬ್ಲಾಗ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಏನು ಮಾಡ್ಬೇಕು ಹೇಳಿ, ಸಬ್ಸ್ಕ್ರೈಬ್ ಆಗ್ದಂಗೆ ಯಾರಾದರೂ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ, ಮೊಟ್ಟೆ ಹಾಕಿದ್ರು ತಿಂದಿಲ್ಲ, ಅರ್ಧ ಬರ್ಧ ತಿಂದವನೆ. ಅರ್ಧ ಮೊಟ್ಟೆ ಹಾಕಿದ್ದೆ, ಸುಳಿದ್ಬಿಟ್ಟಿದ್ದು ತಿನ್ಲಿ ಅಂತ. ಒಂದೇ ಸಕ್ತಿ ಹಾಕಿದ್ರೆ ಅಲ್ಲಿ ಇರತ್ತಾವ್ ತಿಂತಾನೆ, ಅನ್ನ ಎಲ್ಲ ಹಂಗೆ ಬಿಟ್ಬಿಡ್ತಾನೆ. ನೆನ್ನೆ ಮಳೆ ಹೋಯ್ತು, ಓಕೆ, ಆಚೆಲ್ಲ ಮೈಯೆಲ್ಲ ಹೆಂಗೆ ನೆನ್ಸ್ಕೊಂಡವನೆ. ಇಲ್ಲಿ ಇನ್ನು ಅರ್ಧ ಇದೆ. ಅಂಡ್ ಇಲ್ಲೊಂದು ಮೊಟ್ಟೆ ಬೇಯಿಸಿದ್ದೀನಿ. ಅಂಡ್ ಎಗ್ ಬೋಯಲ್ ಇದು ಮೀಶೋಲಿ ತೊಗೊಂಡಿರೋದು, ಚೆನ್ನಾಗಿದೆ. ಬಟ್ ಇದು ವೈಡ್ ಒಂದು ಸ್ವಲ್ಪ ತುಂಡ. ಒಂದು 5 ನಿಮಿಷಕ್ಕೆಲ್ಲ ಮೊಟ್ಟೆ ಬೇಯ್ಕೊಳುತ್ತೆ, ಚೆನ್ನಾಗಿದೆ. 6 ಮೊಟ್ಟೆ ಇಕ್ಬೋದು ಇದರಲ್ಲಿ. ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಮೊಟ್ಟೆ ಬೇಯ್ಕೊಳುತ್ತೆ, ಚೆನ್ನಾಗಿದೆ ಅಲ್ವಾ. ನಿನಗೆ ತಿನ್ನಕ್ಕೆ ಕಷ್ಟ, ತಿನ್ನೋ. ಇದ್ರ ಲಿಂಕ್ ಬೇಕಾದರೆ ಯಾರಾದರೂ ಕೇಳಿಲ್ಲ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ಬೇಕಾದವ್ರು ತಗೊಳ್ಳಿ. ವರ್ತ್ ಅನ್ಸುತ್ತೆ. ಸಮಥಿಂಗ್ 320 330 ವರ್ತಿದೆ, ಚೆನ್ನಾಗಿದೆ. ನಾನೊಂದು 3 ಸತಿ ಬೇಯಿಸಿದ್ದೀನಿ. ಫಸ್ಟ್ ಟೈಮ್ ನಮಗೆ ಗೊತ್ತಿರಲಿಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ. ಆವಾಗ ಆಫ್ ಬಾಯಿಲ್ ಆಗೋಗಿತ್ತು. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಇದು ಬೇಯಿಸಿರೋದು, ಚೆನ್ನಾಗಿದೆ. ಬೇಗ ಬೇಯ್ಕೊಳುತ್ತೆ ಮೊಟ್ಟೆ ಎಲ್ಲ. ಬೇಕಾದರೆ ಇದ್ರ ಲಿಂಕ್ ನಾನು ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡಿ ತಗೊಳ್ಳಿ ಯಾರಾದ್ರೂ. ಅರ್ಧ ಮೊಟ್ಟೆನ ಕಲಸಿ ನೀಟಾಗೆ ತಿಂತಿದ್ದಾನೆ. ಹಾಗೆ ಏನು ಒಂದೇ ಸತಿಗೆ ಹಾಕ್ಬಿಟ್ರೆ ಒಂದೇ ಚೂರು ತಿಂತಾನೆ, ಆಮೇಲೆ ಬಿಡ್ತಾನೆ. ಅದಕ್ಕೆ ನೀಟಾಗೆ ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇವನಿಗಂತೂ ಊಟ ತಿನ್ಸೋದು ಹೆವಿ ಕಷ್ಟ. ತಿನ್ನ, ಇಲ್ಲಿ ಇನ್ನ ಇಲ್ಲೆಲ್ಲ ಇದೆ ನೋಡು, ತಿನ್ಕೋ, ತಿನ್ನ ಅಷ್ಟೇ. ಹಿಂಗೆ ತಿರ್ಗಾ ಹಾಕ್ಬೇಕು. ಮುಗಿಸತ್ ಬೇರೆ, ಇಲ್ಲೆಲ್ಲ ಇಲ್ವಾ, ತಿನ್ನೋ ನೋಡು, ತಿನ್ನು ಬಿಶ, ತಿನ್ನೆ ಭೀಷ್ಮ. ಇಲ್ಲಿ ತಿನ್ನ. ನಿಂಗಂತೂ ಊಟ ತಿನ್ಸೋದು ಹೆವಿ ಕಷ್ಟ. ರೋದ್ನೆ, ಏಯ್ ತಿನ್ನೋ, ಬಾಯ್ಲೆ. ಮಧ್ಯಾಹ್ನ ಊಟಕ್ಕೆ ಹುಳಿಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಕಾಳು ಹಾಕ್ಬಿಟ್ಟು ಮಾಡಿದ್ದಾರೆ. ಕೂರ ಇದೆ, ಹಾಗೆ ಹಾಕಬೇಕು ಅಂದರೆ ನಮ್ಮಮ್ಮ ಬೈತಾರೆ. ಆ್ಯಂಡ್ ಸಾಂಬಾರು ಕೂಡ ಇದೆ, ರೈಸ್ ಕೂಡ ಆಗಿದೆ. ಆರೆಂಜ್ ತಿನ್ನಬೇಕು. ದಿಸಕ್ಕೆ ಫ್ರೂಟ್ಸು, ವೆಜಿಟೇಬಲ್ಸ್, ಪಲ್ಯ ಈ ಥರ ಆ್ಯಡ್ ಮಾಡ್ಕೊತೀವಿ. ಈಗ ಒಂದು ಆರೆಂಜ್ ತಿಂದು ಆಮೇಲಿಂದ ಊಟ ಮಾಡಬೇಕು. ನಾವೇನು ತಿಂತೀವೋ ಎಲ್ಲ ಬೇಕು. ಇವಾಗ ಕಿತ್ಲೆನ್ ಸುಳ್ದೆ ಬೇಕು.
ಬೆಳಗ್ಗೆ ಅರ್ಧ ಕ್ಯಾರೆಟ್ ತಿಂದಿದ್ದಾನೆ, ಸೌತೆಕಾಯಿ ತಿಂದಿದ್ದಾನೆ, ಈಗ ಊಟ ತಿಂದಿದ್ದಾನೆ. ಈಗ ಫ್ರೂಟ್ ಬೇಕು ಅಲ್ವೇನೆ? ಹಾ, ಇಂದ ಬಂದು ಈಗ ನಿಂತ್ಕೊಬಿಡ್ತಾನೆ ಬೈ ತಕ್ಕಂಡು. ಓಯ್ ಇಲ್ಲ ರವೀಶ, ಇದು ರೂಮಲ್ಲಿ ಇತ್ತಲ್ಲ, ಇದು ಆಚೆ ಇಕ್ಕಿದ್ದೀನಿ. ಈಗ ಈ ಮನಿ ಪ್ಲಾಂಟ್ ಅಂತೂ ಸಕ್ಕದಾಗಿ ಬೆಳೆದಿದೆ, ಆಚೆ ಆಮೇಲೆ ಅಂತೂ. ಇದು ಬೀಶು ಮುರಿದಾಕ್ಬಿಟ್ಟಿದ್ದ ಈ ಗಿಡನ ಕೂತ್ಕೊಂಡು ತಿರ್ಗಾ ಹಾಕಿದ್ದೀನಿ, ಬಂದಿದೆ. ಆಮೇಲೆ ಇದು ಸೇಮ್ ಇದೆ. ಇದು ಒಂದು ಇದರಲ್ಲಿ ಇದು ಕಿತ್ತಾಕ್ಬಿಡ್ಬೇಕು. ಇದು 2 ಗಿಡ ಹಾಕಿದ್ದೆ ಸಪರೇಟು, ಬಟ್ ಒಣಗೋಯ್ತು, ಅದಕ್ಕೆ ಖಾಲಿ ಹಿಂದಕ್ಕೆ ಬಿಡೋದು ಅಂತ ಹಾಕಿದೆ. ಇದನ್ನ ಕಿತ್ತಾಕ್ಬಿಡ್ಬೇಕು. ಆ್ಯಂಡ್ ಇದು ಕೂಡ ಅಷ್ಟೇ ಕಿತ್ತಾಕ್ಬಿಡ್ಬೇಕು. ಈ ಪ್ಲಾಂಟ್ ಅಂತೂ ಸಕ್ಕದಾಗಿ ಬಂದಿದೆ, ನೋಡ್ಬೋದು ನೀವು. ಆ್ಯಂಡ್ ಇದು ಅಷ್ಟೇ ಮನಿ ಪ್ಲಾಂಟು, ಫಸ್ಟ್ ನೀರಲ್ಲಿ ಇಕ್ಕಿದೆ, ಈಗ ಮಣ್ಣು ಹಾಕೋ ಮೇಲೆ ಸಕ್ಕತ್ತಾಗಿ ಉದ್ದಕ್ಕೆ ಬಂದಿದೆ. ಇದರಲ್ಲಿ 4 ಥರ ಹೂವು ಇದೆ. ಇದೊಂಥರ ಪಿಂಕ್ ಕಲರ್, ಇದೊಂದು ಪಿಂಕ್ ಆ್ಯಂಡ್ ವೈಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಈ ಪಿಂಕಲ್ಲೇ ಆರೆಂಜ್ ಬಿಡುತ್ತೆ, ಅದು ಬಿಟ್ಟಿಲ್ಲ, ಈ ಥರ ಬಿದ್ದಿದೆ. ಬಟ್ ಇದೊಂದೇ ಸಾಕು ಅಂದ್ಕೊಂಡಿದ್ದೀನಿ, ಇದೊಂದು ಇರುತ್ತೆ. ಅದಕ್ಕೆ ಇದು ಮತ್ತು ಇದನ್ನ ಕಿತ್ತಾಕ್ಬಿಡ್ಬೇಕು. ಇಲ್ಲಿ ಭೀಷ್ಮ ಕೂತಿದ್ದಾನೆ, ನಾನು ಆರೆಂಜ್ ತಿಂತಾ ಇದ್ದೀನಿ, ಅವನಿಗೊಂದು ಹಾಕಬೇಕು. ಬೆಳಗ್ಗೆ ಸೌತೆಕಾಯಿ ತಿಂದಿದ್ದಾನೆ, ಕ್ಯಾರೆಟ್ ತಿಂದಿದ್ದಾನೆ, ಈಗ ಊಟ ಕೂಡ ತಿಂದಿದ್ದಾನೆ. ಅದು ಮಳೆ ಬಂದರೆ ನೀರು ಡೈರೆಕ್ಟ್ ರೂಮಿಗೆ ಹೊಡೆಯುತ್ತೆ ಜೋರಾಗಿ ಬಂದರೆ, ಅದಕ್ಕೆ ಒಂದು ಆ ಥರ ಕವರ್ ಹಾಕಿದ್ದೀವಿ. ಗೋಡಂಬಿ ಮತ್ತು ದಾಳಿಂಬೆ ಹಣ್ಣು ನಾನು ಆಲ್ರೆಡಿ ತಿಂದಾಗಿದೆ. ಈ ಥರ ಒಂದು ಬೌಲ್ 2 ಬೌಲ್ ತಿಂದಿರ್ತೀನಿ. ನಮ್ಮನೆ ದ್ರಾಕ್ಷಿ ಗೋಡಂಬಿ ಹಿಂಗೆ ಫ್ರೂಟ್ಸಲ್ಲಿ ಹಾಕಿದ್ರೆ ತಿಂತೀವಿ, ಅದೇ ಮುತ್ತಡ್ಡು ಇಲ್ಲ. ಪಿಸ್ತಾ ಕೂಡ ಅಷ್ಟೇ, ನನಗೆ ಪಿಸ್ತಾ ಇಷ್ಟನೇ ಆಗಲ್ಲ, ಆದರೂ ತಂದಿರ್ತೀನಿ, ಸತಿ ತಿಂತಾನೆ. ಅಂದ ಈ ಸತಿ ದ್ರಾಕ್ಷಿ ಗೋಡಂಬಿ ಈ ಸತಿ ತಂದಿದ್ದು ಖಾಲಿ ಆಗಲಿಲ್ಲ. ಹಾಗೆ ಬಾದಾಮಿ ಆಲ್ರೆಡಿ ಖಾಲಿಯಾಗಿ ಒಂದು ರೌಂಡ್ ತೊಗೊಬಂದಿದ್ದೀನಿ. ಬಾದಾಮಿ ದಿನ ತಿಂತೀನಲ್ಲ, ಅದಕ್ಕೆ ನೆನಾಕ್ತೀನಿ ಓವರ್ ನೈಟ್, ಬೇಗ ಖಾಲಿ ಆಗುತ್ತೆ ಬಾದಾಮಿ. ದ್ರಾಕ್ಷಿ ಗೋಡಂಬಿ ಬೇಗ ಖಾಲಿ ಆಗಲ್ಲ ನಮ್ಮನೆ. ಪಿಸ್ತಾ ಕೂಡ ಅಷ್ಟೇ, ನಮ್ಮನೆ ಸತಿ ಅಷ್ಟೇ. ಬೀಶು ಹಾಕಿದ್ರೆ ಬೀಶು ಅಷ್ಟೇ, ನನಗೆ ಪಿಸ್ತಾ ನಾನು ತಿನ್ನೋಕ್ಕೆ ಹೋಗಲ್ಲ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ. ತೆಂಗಿನಕಾಯಿ ಸುಲಿಯೋರು ಬಂದಿದ್ದಾರೆ ಮನೆಗೆ. ಒಂದು ಸ್ವಲ್ಪ ತೆಂಗಿನಕಾಯಿ ಕಿತ್ಕೊಬಂದಿದ್ದೆ ಸತಿ ಆಲ್ರೆಡಿ, 1 ವಾರ ಹತ್ರ ಆಯಿತು. ತೆಂಗಿನಕಾಯಿ ಒಂದು 60ರಿಂದ 80, ಒಂದು ಸ್ವಲ್ಪನೇ ಇದ್ದಿದ್ದು ಕೀಳ್ಸ್ಕೊಬಂದಿದ್ದ. ಹಾಗೆ ಮತ್ತು ಎಳ್ನೀರು ಅಷ್ಟೇ, ಒಂದು 2 ಚೀಲ ಕಿತ್ಸ್ಕೊಬಂದಿದ್ದ. ಎಳ್ನೀರು ಖಾಲಿ ಆಯಿತು, ತೆಂಗಿನಕಾಯಿ ಸುಲಿಯೋರು ಯಾರೂ ಸಿಕ್ಕಿರಲಿಲ್ಲ, ಅದಕ್ಕೆ ಈಗ ಸುಲಿಯೋರು ಸಿಕ್ಕಿದ್ದಾರೆ, ಸುಲಿತಿದ್ದಾರೆ. ಈಗ ಅರಕೆಕಾಯಿ ಇಷ್ಟು ಒಂದು 2 ಮರದ್ದು ಇತ್ತು, ಜಾಸ್ತಿ ಏನಿರಲಿಲ್ಲ, ಅದು ಸುಲಿಸ್ಕೊಂಡು ಈಗ ಬೀಶು ಫುಲ್ಲು ಬಗ್ಳುತ್ತಿದ್ದಾನೆ. ಅವ್ರಿಗೆ ಸುಲಿಯೋರು ಬಂದಿದ್ದಾರೆ.